₹40 ಉಳಿಸೋಕೋಸ್ಕರ ಟೈಮ್ ಕೊಡುವಂತ ನಾವುಗಳು 40 ಲಕ್ಷ ಮಾಡೋದು ಹೆಂಗೆ ಅಂತ ಯೋಚನೆ ಕೂಡ ಮಾಡಲ್ಲ. RBI ಮತ್ತೆ ಸೆಬಿ ರಿಪೋರ್ಟ್ ಹೇಳುತ್ತೆ ಮೋಸ್ಟ್ ಆಫ್ ದ ಇಂಡಿಯನ್ಸ್ ದುಡ್ಡನ್ನ ಕಳ್ಕೊಂಡಿರೋದು ನಾಲೆಡ್ಜ್ ಇಂದ ಅಲ್ಲ, ಇಗ್ನೋರೆನ್ಸ್ ಇಂದ ಅಂತ. ಆನ್ಲೈನ್ ಅಲ್ಲಿ ಫುಡ್ ಅನ್ನ ಆರ್ಡರ್ ಮಾಡೋದಾಗಿರ್ಲಿ ಅಥವಾ ಶಾಪಿಂಗ್ ಮಾಡೋದ್ರಲ್ಲಿ ₹100 ಉಳಿಸೋದು ಹೆಂಗೆ ಅಂತ ಕೂಪನ್ಸ್ ನ ನೋಡ್ತೀವಿ, ಆಫರ್ಸ್ ನ ನೋಡ್ತೀವಿ, ಕ್ಯಾಶ್ ಬ್ಯಾಕ್ಸ್ ನ ನೋಡ್ತೀವಿ. ಅದೇ ಫ್ಯೂಚರ್ ಅಂತ ಬಂದ್ರೆ ಅದನ್ನ ಸೇವ್ ಮಾಡೋ ಇನ್ಶೂರೆನ್ಸ್ ಆಗಿರ್ಲಿ, ಇನ್ವೆಸ್ಟ್ಮೆಂಟ್ ಆಗಿರ್ಲಿ ಅಥವಾ ಸೆಕ್ಯೂರಿಟಿ ಆಗಿರ್ಲಿ, ಇದ್ರ ಯಾವ್ದ್ರ ಬಗ್ಗೆನೂ ನಾವು ತಲೆ ಕೂಡ ಕೆಡಿಸ್ಕೊಳಲ್ಲ. ಚಿಕ್ಕ ಚಿಕ್ಕ ಸೇವಿಂಗ್ಸ್ ಅಲ್ಲಿ ಹೈಪರ್ ಫೋಕಸ್ ಆಗಿರೋ ನಾವು ದೊಡ್ಡ ಲೈಫ್ ಡಿಸಿಷನ್ ಅನ್ಸ ಬಂದ್ರೆ ಅದನ್ನ ಸ್ಕಿಪ್ ಮಾಡ್ತೀವಿ, ಇಗ್ನೋರ್ ಮಾಡ್ತೀವಿ. ಡೇಟಾ ಪ್ರಕಾರ ನಮ್ಮ ದೇಶದ 70% ಜನಗಳಿಗೆ ಪ್ರಾಪರ್ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನೋದೇ ಇಲ್ಲ. ಇದ್ರ ಅರ್ಥ ₹100 ಉಳಿಸೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರೋ ನಾವುಗಳು 10 ಲಕ್ಷ ಲಾಸ್ ಮಾಡೋದ್ರಲ್ಲಿ ಕೂಡ ಅಷ್ಟೇ ಎಕ್ಸ್ಪರ್ಟ್ ಆಗಿದೀವಿ. ಪ್ರಾಬ್ಲಮ್ ಅಂತ ಹೇಳ್ಕೊಡೋ ಪ್ರತಿಯೊಬ್ಬರದು ಬರೀ ದುಡ್ಡಿನ ಒಂದೇ ಪ್ರಾಬ್ಲಮ್ ಆಗಿರಲ್ಲ, ದುಡ್ಡಿನ ಬಗ್ಗೆ ಅವರಿಗಿರೋ ನಾಲೆಡ್ಜ್ ಕೂಡ ಆಗಿರುತ್ತೆ. ಮುಂದೆ ಬರ್ಬೇಕು ಅಂದ್ರೆ ನಿನ್ನತ್ರ ಎಷ್ಟು ದುಡ್ಡಿದೆ ಅನ್ನೋದು ಮಾತ್ರ ಮ್ಯಾಟರ್ ಆಗಲ್ಲ, ನೀನೆಷ್ಟು ದುಡ್ಡನ್ನ ಅರ್ಥ ಮಾಡ್ಕೊಂಡಿದ್ಯಾ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ.